ರಾಜ್ಯ ಬಿಜೆಪಿಯ ಬಣ ಬಡಿದಾಟ ನಿಲ್ತಾ ಇಲ್ಲ. ಒಂದು ಕಡೆ ಬಣ ಬಡಿದಾಟವನ್ನು ನಿಲ್ಲಿಸೋ ಪ್ರಯತ್ನ ಮಾಡಿದ್ರೆ ಇನ್ನೊಂದು ಕಡೆ ಮತ್ತೊಂದಿಬ್ಬರು ನೆನಪಾಗುತ್ತೆ. ಅದೇ ರೀತಿಯಲ್ಲಿ ಈಗ ಬಣ ಬಡಿದಾಟಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಪ್ಲಾನ್ ಮಾಡ್ಕೊಂಡಿದ್ದಾರೆ, ರಣತಂತ್ರವನ್ನು ರೂಪಿಸಿದ್ದಾರೆ. ರೆಬಲ್ಸ್ಗಳ ವಿರುದ್ಧವೂ ಕೂಡ ಹೈಕಮಾಂಡ್ ಮೂಲಕವೇ ಆ ಎಲ್ಲ ಬಣ ಬಡಿದಾಟಕ್ಕೆ ಅಥವಾ ರೆಬಲ್ಸ್ಗಳ ನಡೆಗೆ ಆಟಾಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ರಣತಂತ್ರ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು. ಮೊದಲಿಗೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇವರಿಬ್ಬರ ವಿರುದ್ಧ ಶಿಸ್ತು ಕ್ರಮಕ್ಕೆ ಕೋರ್ ಕಮಿಟಿ ಶಿಫಾರಸು ಮಾಡಿದೆ. ಈ ಮೂಲಕ ಬಿಜೆಪಿಯ ಭಿನ್ನರಿಗೂ ಕೂಡ ಖಡಕ್ ಸಂದೇಶವನ್ನು ರವಾನೆ ಮಾಡೋ ಪ್ಲಾನು. ಎಸ್ ಟಿ ಸೋಮಶೇಖರ್ ಬಹಿರಂಗವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿಕೊಂಡಿದ್ದಾರೆ. ಇನ್ನು ಶಿವರಾಮ್ ಹೆಬ್ಬಾರ್ ಕೂಡ ಬಿಜೆಪಿಯವರ ಮನೆಗೆ ಹೋಗೋದಕ್ಕಿಂತ ಜಾಸ್ತಿ ಕಾಂಗ್ರೆಸ್ ಅವ್ರ ಮನೆಗೆ ಹೋಗ್ತಿದ್ದಾರೆ. ಇನ್ನು ಯಾರ್ಯಾರು ಹೆಗಲ ಮೇಲೆ ಗನ್ ಇಟ್ಕೊಂಡು ಹೊಡಿತಿದ್ದಾರೆ, ಭುಜದ ಮೇಲೆ ಯಾರ್ಯಾರು ಹೊಡಿತಿದ್ದಾರೆ, ಅದೆಲ್ಲ ಅವರೆಲ್ಲರಿಗೂ ಕೂಡ ಈ ಮುಖಾಂತರ ಕೋರ್ ಕಮಿಟಿಯ ಸಭೆಯ ಮುಖಾಂತರ ಮೊದಲ ಸಂದೇಶ ಮತ್ತು ಮೊದಲ ವಾರ್ನಿಂಗ್ ಅನ್ನು ಕೊಡೋ ಪ್ರಯತ್ನ ಆಗಿದೆ. ಮತ್ತು ಈ ಪ್ರಯತ್ನ ಕೆಲವರಿಗೆ ಇಂಡೈರೆಕ್ಟ್ ಸಂದೇಶ ಕೂಡ ಅಂತ ಹೇಳಿ ಇಲ್ಲಿ ಉಲ್ಲೇಖ ಅಥವಾ ಇದನ್ನು ಅವಲೋಕನೆ ಮಾಡಲಾಗ್ತದೆ. ಮೊದಲಿಗೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇವರಿಬ್ಬರು ಬಿಜೆಪಿಯಿಂದ ಆಯ್ಕೆ ಆಗಿರುವ ಶಾಸಕರಾಗಿದ್ದರೂ ಕೂಡ ಬಿಜೆಪಿಯಲ್ಲಿ ಆಟಕುಂಟು ಲೆಕ್ಕಕ್ಕೇನೋ ಅನ್ನೋಂಥರ ಅಥವಾ ಅವರು ಈಗಾಗಲೇ ಎರಡೂ ಕಾಲನ್ನು ಹೊರಗಡೆ ಇಟ್ಟಾಗಿದೆ. ಅವರು ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ, ಆದರೆ ಟೆಕ್ನಿಕಲಿ ಹೋದರೆ ಮತ್ತೆ ಚುನಾವಣೆ ಗೆಲ್ಲಬೇಕಲ್ಲ ಅನ್ನೋ ಕಾರಣಕ್ಕೆ ಅವರು ಬಿಜೆಪಿಯಲ್ಲಿ ಉಳ್ಕೊಂಡಿದ್ದಾರೆ ಅನ್ನೋ ಮಾತಿತ್ತು. ಅವರನ್ನು ಉಚ್ಚಾಟನೆ ಮಾಡೋದಕ್ಕೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ಮೊದಲ ನಿರ್ಣಯ ಆಗಿದೆ. ನಿನ್ನೆಯ ಕೋರ್ ಕಮಿಟಿಯ ಅಪ್ಡೇಟ್ಸ್ಗಳು ಹೈಲೈಟ್ಸ್ಗಳ ಬಗ್ಗೆ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಏನೇನು ಡಿಸ್ಕಷನ್ ಆಯಿತು ನಿನ್ನೆಯ ಕೋರ್ ಕಮಿಟಿಯಲ್ಲಿ, ಯಾವ್ಯಾವ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳಾಯಿತು? ಪ್ರಮುಖವಾಗಿ ನಿನ್ನೆ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಿತು. ಸಭೆಯಲ್ಲಿ ಪ್ರಮುಖವಾಗಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ನಿರ್ಣಯಗಳನ್ನ ಮಾಡಲಾಗಿದೆ. ಪ್ರಮುಖವಾಗಿ ಹಿರಿಯರು ಕೊಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ಸಲಹೆಗಳ ಮೇರೆಗೆ ಇದೀಗ ಮಹತ್ವದ ಒಂದು ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಕೋರ್ ಕಮಿಟಿಯಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಏನಂದ್ರೆ ಒಂದ್ ಕಡೆ ರೆಬೆಲ್ಸ್ ಟೀಮು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಮೇಲೆ ಉರಿದು ಬೀಳ್ತಾ ಇದ್ರೆ, ಇನ್ನೊಂದ್ ಕಡೆ ಬಿಜೆಪಿಯ ಚಿಹ್ನೆಯಿಂದನೇ ಗೆದ್ದಿರ್ತಕ್ಕಂತಹ ಕೆಲವೊಂದಿಷ್ಟು ಶಾಸಕರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಇದು ಸಾಕಷ್ಟು ದೊಡ್ಡ ಮಟ್ಟದ ಡ್ಯಾಮೇಜ್ ಪಕ್ಷಕ್ಕೆ ಆಗ್ತಾ ಇತ್ತು. ಹೀಗಾಗಿ ಹಿರಿಯರು ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು, ಇಲ್ಲಿ ಅಂದ್ರೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿದ್ರು. ಆಗ ರಾಧಾ ಮೋಹನ್ ದಾಸ್ ಅವರು ತಾವು ಏನ್ ಹೇಳ್ತಾರೆ ಅದನ್ನ ಮಾಡ್ತೀವಿ ಅಂತಾನು ಸಹ ಕೋರ್ ಕಮಿಟಿ ಸದಸ್ಯರಿಗೆ ತಿಳಿಸಿದ್ರು. ಹಾಗಾಗಿ ಎಲ್ಲಾ ಕೋರ್ ಕಮಿಟಿಯ ಹಿರಿಯ ಸದಸ್ಯರು ಒಂದು ಸಲಹೆ ಮತ್ತು ಸೂಚನೆಯನ್ನ ರಾಧಾ ಮೋಹನ್ ದಾಸ್ ಅವರಿಗೆ ಕೊಡ್ತಾರೆ. ಪ್ರಮುಖವಾಗಿ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವರನ್ನ ಕೂಡಲೇ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಥವಾ ಅವರ ಸದಸ್ಯತ್ವವನ್ನೇ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಇದು ಈ ಸೂಚನೆಯ ಮೇರೆಗೆ ಇದೀಗ ಕೋರ್ ಕಮಿಟಿ ಸದಸ್ಯರು ಈಗ ಹೈಕಮಾಂಡ್ಗೆ ರೆಫರ್ ಮಾಡಿರ್ತಕ್ಕಂಥದ್ದು. ಇದು ಒಂದು ಸಂದೇಶವನ್ನ ರವಾನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ಗೆ. ಅಂದ್ರೆ ಹೈಕಮಾಂಡ್ ಕೊಟ್ಟಂತಹ ಏಟ್ಗೆ ಈ ಕಡೆ ರೆಬೆಲ್ಸ್ಗೂ ಸಹ ತಣ್ಣಗಾಗಬೇಕು ಅನ್ನೋ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವರ ಬೆನ್ನ ಮೇಲೆ ಗಣ್ಣನ್ನ ಇಟ್ಟು ಗುರಿ ಮಾತ್ರ ಯತ್ನಾಳ್ ಕಡೆ ಇದೆ ಅನ್ನೋ ನಿಟ್ಟಿನಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಪ್ರಣೋದ್, ಥ್ಯಾಂಕ್ ಯು ಮಾಹಿತಿಗೆ ರಾಘವೇಂದ್ರ.